ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಾಳೆ ಎಲೆಯ ಕಡುಬನ್ನು ಹೇಗೆ ಮಾಡೋದು ನೋಡೋಣ. ಬಾಳೆ ಎಲೆನ ಫಸ್ಟ್ ಬಾಡಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡಿ ಈ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೋಬೇಕು. ಇದನ್ನ ಈ ರೀತಿ ಮಧ್ಯದಲ್ಲಿ ಎಲ್ಲ ಸೈಡಲ್ಲಿ ಚೆನ್ನಾಗಿ ಒರೆಸ್ಕೊಂಡಿದ್ದನ್ನ ಒಂದು ಸೈಡಿಂದ ಕಟ್ ಮಾಡಿಕೊಂಡು ಈ ರೀತಿಯಾಗಿ ರೋಲ್ನ ಮಾಡ್ಕೋಬೇಕಾಗುತ್ತೆ. ಈಗ ರೋಲ್ ಮಾಡಿಕೊಂಡು ಎಲ್ಲ ಒಂದು ಹತ್ರ ತೊಗೊಂಡು ಒಂದು ದಾರನ ಇದಕ್ಕೆ ಕಟ್ಟೋಣ. ಈ ರೀತಿಯಾಗಿ ಗಟ್ಟಿಯಾಗಿ ಕಟ್ಟಬೇಕು. ಇದಿಷ್ಟು ಕಟ್ಕೊಂಡಾದಮೇಲೆ ಈ ರೀತಿಯಾಗಿ ಒಂದು ಸೈಡ್ ಗಂಟು ಕಟ್ಟಿದ್ದೀವಿ, ಇನ್ನೊಂದು ಸೈಡು ಈ ರೀತಿಯಾಗಿ ಓಪನಾಗಿ ಇಟ್ಕೋಬೇಕು. ಇವಾಗ ಇದನ್ನು ಇಡ್ಲಿ ರವೆನ ಹಾಕ್ಕೊಂಡು ಇದು ನೆನ್ಸಕ್ಕೆ ಇಟ್ಕೊಂಡಿದ್ದೆ. ಅದನ್ನ ಇದ್ರ ಓಪನ್ ಇರೋ ಜಾಗದಲ್ಲಿ ಇದನ್ನ ಹಾಕ್ಕೊಂಡು ಈ ರೀತಿ ಅದರಲ್ಲಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನ ಹಾಕ್ಕೊಂಡು ಆಮೇಲೆ ಈ ರೀತಿಯಾಗಿ ಗಂಟನ್ನ ಕಟ್ಟಬೇಕು. ಚೆನ್ನಾಗಿ ಗಂಟು ಕಟ್ಟಬೇಕು. ಕಟ್ಟಿದ್ಮೇಲೆ ನಮಗೆ ಈ ರೀತಿ ಕಾಣುತ್ತೆ. ಸೊ ಎಲ್ಲದು ಈ ರೀತಿಯಾಗಿ ನಾವು 4 ಅಥವಾ 5 ಮಾಡಿಟ್ಕೊಂಡಿದ್ದೀನಿ. ಹೀಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಮಾಡ್ಕೋಬೋದು. ಆಮೇಲೆ ಈ ರೀತಿಯಾಗಿ ಚಾಕ್ಲೇಟ್ ಆಕಾರದಲ್ಲಿ ಕಾಣುತ್ತೆ. ಒಂದು ದೊಡ್ಡ ಕುಕ್ಕರ್ನಲ್ಲಿ ನಾನು ಇಲ್ಲಿ 2 ಬೌಲ್ನ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಅದಕ್ಕೆ ನೀರು ಹಾಕಿದ್ದೀನಿ. ನೀರು ಹಾಕಿ ಆದಮೇಲೆ ಒಂದು ತಟ್ಟೆನ ಮುಚ್ಚಿ ಬಾಳೆ ಎಲೆನ ಈ ರೀತಿಯಾಗಿ ಬಾಡಿಸ್ಕೊಂಡಿರೋ ಬಾಳೆ ಎಲೆನ ಈ ರೀತಿಯಾಗಿ ಇಡಬೇಕು. ಈ ರೀತಿಯಾಗಿ ಚೆನ್ನಾಗಿ ಇಟ್ಕೊಂಡು ನಾವು ಹಿಟ್ಟು ಹಾಕ್ಕೊಂಡು ಇಟ್ಕೊಂಡಿರುವಂಥ ಬಾಳೆ ಎಲೆ ಕಡುಬನ್ನು ಈ ರೀತಿಯಾಗಿ ಒಂದರ ಪಕ್ಕ ಒಂದನ್ನು ಈ ರೀತಿ ಇಟ್ಕೊಂಡು ಇದನ್ನು ಲೈಕ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಥರ ನಾವು ಇದನ್ನ ಇಟ್ಕೊತಾ ಹೋಗೋಣ. ಈ ರೀತಿಯಾಗಿ ಇಟ್ಕೊಂಡು ರೀತಿಯಾಗಿ ಇಟ್ಕೊಂಡಾದಮೇಲೆ ಹಾಕಿ ಕುಕ್ಕರ್ನ ಮುಚ್ಚೋಣ. ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ಫುಲ್ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಮಯ ಆದಮೇಲೆ ಇದು ವಿಸಲ್ ಹೊಡೆಯುತ್ತೆ. ಸುಮಾರು 8ರಿಂದ 10 ವಿಸಲ್ ಇದಕ್ಕೆ ಬೇಕಾಗುತ್ತೆ ಬೇಯೋದಕ್ಕೆ. ಸೊ ಒಂದು 8ರಿಂದ 10 ವಿಸಲ್ ಆದಮೇಲೆ ಆಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ನಾನು ಟೋಟಲ್ 8 ಅಥವಾ 10 ವಿಸಲ್ ಮಾಡ್ಕೋಬೇಕಾಗತ್ತೆ. ನಾವು ಇದನ್ನ ಇಳಿಸ್ಕೋಬೋದು. ಇವಾಗ ತೆಗೆದು ನೋಡೋಣ ಹೇಗಾಗಿದೆ ಅಂತ. ಸೊ ಕಮ್ ಲೆಟ್ಸ್ ಸಿ. ಎಸ್, ನೋಡಿ ಬಾಳೆ ಎಲೆ ಹಸಿರಿರೋದು ಈ ರೀತಿಯಾಗಿ ಬ್ರೌನಿಷ್ ಕಲರಲ್ಲಿ ಕಾಣಿಸ್ಕೋಬೇಕು. ಇವಾಗ ಇದನ್ನ ಬೆಂದಿದೆ. ಬೆಂದಾದಮೇಲೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದನ್ನ ಸಿಪ್ಪೆನ ಬಿಡಿಸ್ಕೊಳ್ಳೋಣ. ಬಿಡಿಸಿ ಈ ರೀತಿಯಾಗಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಇದೇ ಇವತ್ತು ನಮ್ಮ ಬಾಳೆ ಎಲೆ ಕಡುಬಿನ ರೆಸಿಪಿ. ಇದ್ರ ಜೊತೆ ಇವಾಗ ಮೀನು ಸಾರು ಅಥವಾ ಚಿಕನ್ ಸಾರು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದೇ ಇವತ್ತು ನಮ್ಮ ಬಾಳೆ ಎಲೆ ಕಡುಬಿನ ಸ್ಪೆಷಲ್ ರೆಸಿಪಿ.